ಯಾವ್ದೋ ಇಲ್ಲೇ ಕೇಳಿದ್ದೆ ಅನ್ಸುತ್ತೆ, ನಡ್ಕೊಂಡು ಹೋಗ್ತಾರೆ. ಆ ಊರಿಂದ ಹೊರಟಾಗ ಆ ಊರಿನ ಒಬ್ರು ಅವ್ರ ಕೈ ದುಡ್ಡು ಕೊಟ್ಟು ಕಳಿಸ್ತಾರೆ. ಸರಿ, ಇದನ್ನ ನೀನ್ ತಗೊಂಡೋಗ್ಬಿಟ್ಟು ಪಂಡರಿನಾಥನ್ ತಲುಪಿಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಒಂದ್ 50 ರೂಪಾಯಿನ ಕೊಟ್ಟಿರ್ತಾರೆ ತಲುಪಿಸು ಅಂತ. ಆ ಮಧ್ಯದಲ್ಲಿ ಹೋಗೋವಾಗ ಎಷ್ಟೊಂದ್ ಜನಕ್ಕೆ ತುಂಬಾ ಹಸಿವೆ ಆಗ್ಬಿಟ್ಟು ಅವರಿಗೆ ಊಟ ಬೇಕಾಗಿರುತ್ತೆ. ಇವನೇನ್ ಮಾಡ್ತಾನೆ, ಅದ್ರಲ್ಲಿ 49 ರೂಪಾಯಿನ ಖರ್ಚು ಮಾಡ್ಬಿಟ್ಟು ಊಟ 10 ರೂಪಾಯಿ ಹುಂಡಿಗೆ ಹಾಕ್ತಾನೆ. ವಾಪಸ್ ಬಂದು ಹೇಳ್ತಾನೆ ಅವನು. ಅದಕ್ಕೆ ಅವನಿಗೆ ಆಗ್ಲೇ ಅವನಿಗೊಂದು ಕನ್ಸು ಬಿದ್ದಿರುತ್ತಂತೆ. ಯಾರಿಗೆ ದುಡ್ಡು ಕೊಟ್ಟಿರ್ತಾನಲ್ಲ ಊರಲ್ಲಿ, ಅವನಿಗೊಂದು ಕನ್ಸು ಏನಂತ, ಭಗವಂತ ಬಂದು ಹಿಂದಿನ ದಿನ ಹೇಳಿರ್ತಾನೆ, ನನಗೆ 49 ರೂಪಾಯಿ ಅಷ್ಟೇ ಸಿಕ್ಕಿರೋದು, ಇನ್ನೊಂದು ರೂಪಾಯಿ ಕೊಟ್ಟಿಲ್ಲ ನನಗೆ ಅಂತ ಹೇಳ್ತಾನೆ ಭಗವಂತ. ಇವನು ಬಂದಲ್ಲಿ ಕೇಳ್ತಾನೆ, ನೀನು ಎಷ್ಟು ನೀನು ನಾನು ಹೋದ್ನಪ್ಪ, ಆದ್ರೆ 1 ರೂಪಾಯಿ ನಾನು ಗುಂಡಿಗೆ ಹಾಕಕ್ಕಾಗಿದ್ದು, 49 ರೂಪಾಯಿನ ಹಿಂಗೆಲ್ಲ ಅಲ್ಲಿ ಅನ್ನದಾನ ಮಾಡಿಸ್ಬಿಟ್ಟೆ. ತುಂಬಾ ಹಚ್ಕೊಂಡಿರೋರಿದ್ರು ಜನಗಳು. ಒಳ್ಳೇದಾಯ್ತು ಬಿಡು, ನಾನು ಭಗವಂತ ನಿನ್ನೆ ನನಗೆ ಕನ್ಸಲ್ಲಿ ಬಂದು ಹೇಳಿದ್ದಾನೆ, ನನಗೆ 49 ರೂಪಾಯಿನ ತಲುಪ್ತು ಅಂತಂದು ನನಗೆ ಖುಷಿ ಆಯ್ತು ಅಂತ ಹೇಳ್ತಾನೆ. ಅಂದ್ರೆ ನಾವು ಹಸ್ದವ್ರಿಗೆ ಊಟ ಹಾಕಿದಾಗ ಅದು ಹೆಂಗೆ ಭಗವಂತನಿಗೆ ತಲುಪುತ್ತೆ ಅನ್ನೋದು ಅನ್ನೋ ನಿಯಮ ಇದೆ. ಹೌದು, ಅದು ತಲುಪುತ್ತೆ ಭಗವಂತ ದುಡ್ಡು. ಹಂಗೆ ಯಾವುದೇ ನಾವು ದಾನ ಮಾಡ್ಲಿ ಏನೇ ಮಾಡ್ಲಿ ಅದ್ರ ಅವಶ್ಯಕತೆ ಯಾರಿಗಿರುತ್ತೋ ಅವ್ರಿಗೆ ಕೊಟ್ಟಾಗ ಅದ್ರ ಸದುಪಯೋಗ ಆಗುತ್ತೆ ಅಂತ ಹೇಳಿ. ಸುಮ್ಮನೆ ಹೊಟ್ಟೆ ತುಂಬಿದವ್ರಿಗೆ ನಾವು ಉಗ್ಗಿ ಹಾಕಿದ್ರು ಎಲೆ ಬಿಟ್ಟು ಹಂಗೆ ಹೋಗ್ತಿರ್ತಾರೆ ಅವ್ರಿಗೆ. ಆದ್ರೆ ಹಚ್ಕೊಂಡವ್ರಿಗೆ ಹಳಸಿದನ್ನ ಸಿಕ್ಕರೂ ಮೃಷ್ಟಾನ್ನ ಅಂತ ಊಟ ಮಾಡ್ಕೊಂಡು ಹೋಗ್ತಾರೆ ಅವರು. ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಗಿದ ಮಿಟ್ಟೆ ಅಂತ ಪರೆ. ಅಂದ್ರೆ ಯಾವುದೇ ಶರಣರನ್ನ ನಾವು ಕಂಡಾಗ ಉದಾಸೀನ ಮಾಡಬಾರ್ದು, ಅವ್ರನ್ನ ಹೀಯಾಳಿಸ್ಬಾರ್ದು, ಅವ್ರನ್ನ ನಾವು ಗೌರವದಿಂದ ಕಾಣಬೇಕು. ಅವಾಗ ಆ ಥರ ಮಾಡಿದ್ರೆ ಭಗವಂತ ಒಪ್ಪಲ್ಲ. ನಮ್ಮ ಭಕ್ತಿ ಏನಾಗುತ್ತೆ ಅಂದ್ರೆ ಒಂದು ಮಣ್ಣಿನ ಎಂಟೆ ಕಲ್ಲಿಗೆ ಬಡಿದ್ರೆ ಏನಾಗುತ್ತೆ, ಪುಡಿ ಆಗೋಗುತ್ತೆ. ಹಂಗೆ ನಮ್ಮ ಒಂದು ಭಕ್ತಿ ಆಗೋಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಎಲ್ಲಾ ಕಡೆನೂ ಜಾಗೃತವಾಗಿ ಇಟ್ಕೊಂಡ್ಬಿಟ್ಟು ಯಾರನ್ನ ಹೆಂಗೆ ನಾವು ಅವ್ರನ್ನ ಸತ್ಕರಿಸ್ಬೇಕೋ ಅದೇ ಥರನೇ ಸತ್ಕರಿಸ್ಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ. ಅಂದ್ರೆ ನಮ್ಮಲ್ಲಿರೋ ಮೂಢನಂಬಿಕೆಗಳನ್ನ ಕಿತ್ತಾಕ್ಬೇಕು ಅಂತ ಅಷ್ಟೇ. ಅಂದ್ರೆ ಈ ಊಟ ಮಾಡಲ್ಲ ದೇವ್ರಿಗೆ ಇಡ್ತೀವಿ, ನಾಗಪ್ಪನಿಗೆ ಕಲ್ಲಿಗೆ ಹಾಲು ಹಾಕ್ತೀವಿ, ಹಸ್ಕೊಂಡಿರೋ ಮಕ್ಳಿಗೆ ಹಾಲು ಕೊಡೋಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಆ ಥರ ಎಲ್ಲ ಆಗೋದು ಬೇಡ ಅಂತ. ಇದು ಮೇಲ್ನೋಟಕ್ಕೆ ಅರ್ಥ, ಒಳನೋಟಕ್ಕೆ ಬೇರೆ ಥರ ಇದೆ.